ನೋಡ್ರಿ ಇಷ್ಟೊಂದಿದೆ. ಆಮೇಲೆ ಇಲ್ಲಿ ವಿಡಿಯೋದಲ್ಲಿ ನೋಡ್ಕೊಬಿಟ್ಟು ಎಂತೆಂತ ಹಣ್ಣು ಹೋಗಿ ತಿನ್ಬಿಟ್ಟಿರಾ ಫ್ರೆಂಡ್ಸ್. ಗೊತ್ತಿಲ್ಲದೆ ಆಮೇಲೆ ಇವ್ರ ವಿಡಿಯೋ ನೋಡಿ ಹಿಂಗೆ ಆಯ್ತು ಅಂತ ಅನ್ಬಿಟ್ಟಿರಾ. ಬಟ್ ನಾವು ತಿಂತ ನಮ್ಮೂರ ಶನಿದೇವರ ದೇವಸ್ಥಾನ. ಇಲ್ಲಿ ದೊಡ್ಡದಾಗಿ ವರ್ಷಕ್ಕೆ ಜಾತ್ರೆ ಎಲ್ಲ ಮಾಡ್ತಾರೆ. ಈಗ ಹೋಯ್ತಾ ಇರೋದು ಹೊಲ ಬಂದು ಫಾರೆಸ್ಟ್ ಒಳಗಡೆ ಇರೋದು ಚಿಂತೆ ಗಿಟ್ಟೆ ಎಲ್ಲ ನಮ್ಮ ಫಾರೆಸ್ಟ್ ಅಲ್ಲಿ. ಎಷ್ಟು ಕುರಿನ ತಿಂದೈತೋ ಎಷ್ಟು ಕರುಗಳನ್ನ ತಿಂದೈತೋ ಗೊತ್ತಿಲ್ಲ. ನಮ್ಮ ಮನೇಲಿ 2 ನಾಯಿನ ಕಚ್ಕೊಂಡಿತ್ತು. 2 ನಾಯಿ ನಮ್ಮನೆ ನಾಯಿನೇ ಕಚ್ಕೊಂಡಿತ್ತಂತೆ. ಒಂದ್ಸಲ ಅಪ್ಪಾಜಿ ನಾಯಿ ಬಿಡ್ಸಕ್ ಹೋಗಿ ಸುಮ್ಮನೆ ಗುರಾಸ್ತಿತ್ತಂತೆ. ಎಲ್ಲ ಮಕ್ಕ ಕೊಡಿದ್ರೆ ಟಮಟಾನೇ ಕಳ್ದೋಗಿದ್ದಲ್ಲಿ. ಇವೇ ತಗೊಂಡೋದು ಇದೆಲ್ಲ ಕಡೆ ಈ ಥರದವು. ನೋಡೋಣ ನಡಿಯವ ಕಿತ್ಕೊಂಡು ಹೋಗೋಣ. ಟೊಮೊಟೊ ಹಾಕವ್ರಿಲ್ಲಿ, ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ ಫ್ರೆಂಡ್ಸ್. ನಮ್ಮ ಅಕ್ಕ ಕಳ್ತನ ಮಾಡ್ತೀವಿ ಆಮೇಲೆ ಬಂದು. ನೋಡಿ ನಮ್ಮೂರು ಫಾರೆಸ್ಟು. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಊರೊಳಗಿಂದ ಇಲ್ಲಿಗೆ ಬರಬೇಕು ಅಂದರೆ ಕರೆಕ್ಟಾಗಿ 3 ಕಿಲೋಮೀಟ್ರ್ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು ನಡ್ಕೊಂಡು ಗೇಟಲ್ಲಿ ಹೋಗಿ ಕಾಯ್ದು 6:15 ಬರೋದು ಬಸ್ಸು. ನಾವು 5 ಗಂಟೆಗೆ ಮನೆ ಬಿಡ್ತಾ ಇದ್ವಿ. 1.5 ಗಂಟೆ ನಡೀತಾ ಇದ್ವಿ. ಒಬ್ಬೊಬ್ಬರೇ ಬಂದಿದ್ದೀವಿ. ಒಂದೊಂದ್ಸಲ ಫುಲ್ಲು ಭಯ ಆಗೋದು. ಏನು ಮಾಡೋಕ್ಕಿರಲಿಲ್ಲ, ವಿಧಿ ಇರಲಿಲ್ಲ. ಬರ್ತಾ ಇದ್ದು ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ನಿಮಗೆ. ಅಪ್ಪಾಜಿ ಹೋಯ್ತಾನೆ ಐತಪ್ಪ. ಅಲ್ಲಿ ಲಾಸ್ಟ್ ಒಂದು ಗಾಡಿ ಕಾಣಿಸ್ತಿಲ್ಲ, ಅದು ನಮ್ಮೂರು ಗೇಟು. ನಡಿ ಇನ್ನೇನು ಅತ್ತಿಗೆ ಹೋಯ್ತೈತೆ ಅಪ್ಪಾಜಿನೇ. ಅದು ಗೇಟು. ಅಲ್ಲಿಂದ ಲೆಫ್ಟಿಗೆ ಹೋದ್ರೆ ಹಾಸನ್ಗೆ ಹೋಗೋದು. ಅಲ್ಲಿಂದ ಹಿಂಗೆ ಬಂದರೆ ನಮ್ಮ ಓಲ. ನಮ್ಮ ಅಕ್ಕ ನಮ್ಮ ಅಂತಕ್ಕೆ ಹೊಡಿತೊಳ್ಗಡೆ. ಯಪ್ಪ ದೇವ್ರಿ, ಭಯ ಕಣೆ ನಿನ್ನ ಜೊತೆ ಬರೋಕ್ಕೆ. ಬರಲ್ಲ ನೀನು ಓಡ್ಸೋದು ನೋಡಿದ್ರೆ ಭಯ ಆಗುತ್ತೆ ನನಗೆ. ಎಲ್ಲ ಜೋಳ ಮತ್ತೇನೇನೋ ಹಾಕೊಂಡು ಜೋಳ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಏನೇನೋ ಹಾಕಿದ್ದಾರೆ ಫ್ರೆಂಡ್ಸ್. ನಾವೀಗ ಆ ಕಡೆ ನೋಡೋ ಮೂಡಲ್ಲಿ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಆಲೂಗೆಡ್ಡೆ ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಮತ್ತೆ ಇಲ್ಲಿ ನೋಡಿ ಜೋಳನೂ ಹಾಕಿದ್ದಾರೆ. ತೆಂಗಿನ ಸಸಿ ಕೂಡ ನೆಟ್ಟಿದ್ದಾರೆ ಸುತ್ತಲುಕುವೆ. ಇದು ನಮ್ಮದು ಜೋಳದ ಹೊಲ. ಇದು ಇವಾಗ ಸಣ್ಣದು ನಮ್ಮದು. ಅವರೆಲ್ಲ ಅಪ್ಪಾಜಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅಪ್ಪಾಜಿ ಆಸ್ಪತ್ರೆಯಿಂದ ಬಂದಮೇಲೆ ಇದನ್ನು ಹಾಕಿರೋದು. ಅಲ್ಲಿ ನೋಡಿ ಕೆಳಗಡೆ ಅವ್ರು ಹಾಕಿದ್ದಾರೆ, ಅವ್ರದ್ದಲ್ಲೇ ದೊಡ್ಡದ ಜೋಳ. ಇದು ನಮ್ಮದು ಸಣ್ಣದಿನ್ನ ಮಾಡೋದಕ್ಕೆ. ನಮ್ದಿಲ್ಲಿ ಬೋರು ಏನೂ ಇಲ್ಲ, ಹಾಗಾಗಿ ನೀರು ಹೊಡಿಯೋಕ್ಕೆ ನಾವು ಮಳೆನೇ ಕಾಯಬೇಕು. ಮಳೆಗೇನೆ ಹಾಕಬೇಕು. ಆ್ಯಕ್ಚುಲಿ ನಾವು ಏನಾದ್ರು ಬೆಳೆ ಮಾಡ್ತೀವಿ ಅಂದರೆ ಮಳೆನೇ ನೆಚ್ಕೊಂಡು ನಾವಿಲ್ಲಿ ಹಾಕೋದು. ಅಲ್ಲಿ ತೋಟದ ಹತ್ರ ಒಂದೇ ಒಂದು ಬೋರ್ ಇದೆ ನಮ್ಮದು. ಅಲ್ಲಿಂದ ಇಲ್ಲಿಗೆ 1-2 ಕಿಲೋಮೀಟರ್ಸ್ ದೂರ ಆಗುತ್ತೆ. ಅಲ್ಲಿಂದ ಇಲ್ಲಿ ಪೈಪ್ ಹತ್ಸೋಕ್ಕೂ ತುಂಬ ಖರ್ಚಾಗುತ್ತಲ್ವ, ಅದಕ್ಕೆ ಬೋರ್ ಕೊರೆಸ್ಬೇಕು ಅಂತ ಅಪ್ಪಾಜಿಗೆ ತುಂಬ ಆಸೆ ಇದೆ. ಬಟ್ ಇದು ಬಾರೆ ಅಲ್ವಾ, ಫಾರೆಸ್ಟ್ ಪಕ್ಕ ಇರೋದಲ್ವಾ, ನೀರು ಬರುತ್ತೆ ಏನೋ ಅಷ್ಟು ಗೊತ್ತಿಲ್ಲ. ಇಲ್ಲಿ ಇವ್ರು ಕೊರೆಸಿದ್ದಾರೆ. ಇವ್ರಿಗೇನೋ ಒಂದೇ ಒಂದು ಪಾಯಿಂಟ್ ಏನೋ ಬಂದಿವು. ನೋಡಬೇಕು. ನಾವು ರಿಸ್ಕಲ್ಲಿದ್ದೀವಿ, ದುಡ್ಡಿನ ಸಮಸ್ಯೆಯಲ್ಲಿದ್ದೀವಿ ಸ್ವಲ್ಪ. ಅದಕ್ಕೇನೆ ಎಲ್ಲರೂ ಸುಮ್ಮನೆ ಇದ್ದೀವಿ. ಅಪ್ಪಾಜಿಗೆ ಬೇರೆ ಹುಷಾರಿಲ್ದಂಗೆ ಆಗೈತಲ್ಲ. ಫಸ್ಟು ಚೆನ್ನಾಗಾಗಲಿ ಅಪ್ಪಾಜಿ, ಆಮೇಲೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಇಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ ನಮ್ಮನೇಲಿ. ನಾವು ಹೆಣ್ಮಕ್ಳೇ ಇರೋದ್ರಿಂದ ನಮ್ಮನೆ ಹಳ್ಳಿ ಮೈದಿರು, ನಮ್ಮ ಅಪ್ಪಾಜಿಗೆ ಸಿಕ್ಕಿರೋ ಹಳ್ಳಿ ಮೈದಿರು ಯಾರು ಕೆಲಸ ಮಾಡೋಂಥವ್ರು ಇಲ್ಲ. ಎಲ್ಲ ಸೋಂಬೇರಿಗಳು ಸಿಕ್ಬಿಟ್ಟವ್ರೆ. ಏನು ಮಾಡೋಕ್ಕಾಗತ್ತೆ, ನಮ್ಮ ಅಪ್ಪಾಜಿ ದುರದೃಷ್ಟ. ಸೊ ಅದಕ್ಕೇನೆ ಸುಮ್ಮನೆ ಇದ್ದೀವಿ. ನೋಡೋಣ, ಏನು ರಿಸ್ಕ್ ತೊಗೊಳೋದು ಬೇಡ. ಪಾಪ ಅಪ್ಪಾಜಿಗೆ ಕಷ್ಟ ಕೊಡೋದು ಬೇಡ ಅಂತ. ಬೇಕು ಅಂದರೆ ಆಮೇಲೆ ಮಾಡಿಸ್ಕೊಂಡ್ರೆ ಆಗುತ್ತೆ. ಅವ್ರು ಇರೋವರೆಗೂ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ. ಬಟ್ ಅವರಿಗೆ ಮಾಡಬೇಕನ್ನೋ ಆಸೆ. ಏನು ಮಾಡೋಕ್ಕಾಗತ್ತೆ, ಎಲ್ಲ ಒಂದೇ ಸಲ ಆಗಬೇಕು ಅಂದ್ರೆ ಕಷ್ಟ. ಸದ್ಯಕ್ಕೆ ಇವಾಗಿನ ಪರಿಸ್ಥಿತಿಲಿ ಅಪ್ಪಾಜಿ ಒಬ್ಬರು ಚೆನ್ನಾಗಾದರೆ ನಮಗಷ್ಟೇ ಸಾಕು. ಎಲ್ಲೋಗ್ತಿದ್ಯೆ? ಹಾಂ, ನೇರ್ಲೆಂಡ್ ನೋಡೋಕೆ ಹೋಗ್ತಿದ್ಯಾ? ಇನ್ನೂ 1 ತಿಂಗಳಂತೆ ಕಣೋ ಬರೋದು. ಯಪ್ಪ, ನೀನು ಯಾಕೆ ಈ ಥರ ಟಾರ್ಚರ್ ಕೊಡ್ತೀಯಮ್ಮ? ಗೈಸ್, ಇವಳು ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಯ್ತವಳೆ. ಅಲ್ಲಿ ನೇರ್ಲೆಂಡ್ ಮರ ಅವೇ 10-15. ಅಲ್ಲಿ ಅಪ್ಪಾಜಿ ಹೇಳೈತೆ ಇನ್ನೂ 1 ತಿಂಗಳು ಬೇಕು ಬರೋಕ್ಕೆ ಅಂತ. ಇವಳು ನೋಡಿದ್ರೆ ಬೇಡ ಅಂದ್ರೂ ಕರ್ಕೊಂಡು ಹೋಯ್ತಾಳೆ. ನಂಗೆ ಸುಸ್ತು ಬೇರೆ ಆಗಿತ್ತು, ಔಷಧಿ ಹೊಡೆದು ಬಂದು. ಇವಳು ಅಚ್ಚುಕಟ್ಟಾಗಿ ಕರ್ಕೊಂಡು ಹೋಯ್ತಾವಳಪ್ಪ. ನೋಡೋಣ ತಡ್ರಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಅಪ್ಪಾಜಿನ ಇಲ್ಲೇ ಕಾಯಪ್ಪಾಜಿ ಅಂತಂದರೆ ನಾವು ಚಿಕನ್ ತಗೊಂಬತ್ತೀವಿ ಹೋಗಿ ಅಂತಂದರೆ ಅವ್ರು ಬರೋದು ಲೇಟ್ ಆಯಿತು. ಅಜ್ಜಿ ಮನೆ ಹತ್ರಕ್ಕೆ ಹೋಗಿದ್ವಲ್ಲ ನಾವು. ಕಟ್ಟಿದ್ದಾರೆ ಅಂದರೆ ಅಲ್ಲಿ ಏನೂ ಇಲ್ಲ. ಈಗ ಹೋಗ್ಬೇಕು. ಹಂಗೆ ಹೊಸಗ ಇಲ್ಲಿ ನೋಡು ಜೋಳ ಹೆಂಗಿದೈತಿ. ಅಜ್ಜಿ ಮನೆ ಹತ್ರ ಹೋಗಿದ್ವಲ್ಲ,
ಬರ್ತೀವಿ ತಡಿಯಪ್ಪಾಜಿ ಅಂತ ಹೇಳಿದೀವಿ ಚಿಕನ್ ತರಕ್ಕೆ ಹೋಗಕ್ಕೆ. ಅಪ್ಪಾಜಿನೇ ಹೋಗ್ಬಿಟ್ಟೈತೆ, ಇವ್ರು ಬರಲಿಲ್ಲ, ಇವರು ಮಾತಾಡ್ಕೊಂಡು ಕುತ್ಕೊಬಿಟ್ಟವ್ರೆ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ ಇಲ್ಲೇ ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಗೇಟಿಂದ. ಆ ಕಡೆಗೆ ಜಂಪ್ ಮಾಡು. ಮುಂಚೆ ಎಲ್ಲ ಜೋಳಕ್ಕೆ ಗೊಬ್ಬರ ಮಾತ್ರ ಇಡ್ತಿದ್ದೋ, ಗೊಬ್ಬರ ಇಟ್ಬಿಟ್ಟು ನೇಗ್ಲು ಬಿಡೋರು. ಹೋಗಕ್ಕಾಗಲ್ಲ ಬಾರೆ, ಹಿಂಗೆ ಸ್ಟ್ರೈಟ್ ಹೋಗು, ಅಲ್ಲಿ ಡೌನಲ್ಲಿ ಹೋಗೋಣ. ಏನಾಗಲ್ಲ ನೋಡು, ಜೋಳ ಹೆಂಗ್ ಹುಳ ತಿಂದಾವೆ. ಈ ತರ ಆದ್ರೆ ಹೆಂಗೆ ರೈತರು ಜೀವನ ಮಾಡೋದಿಲ್ಲ ನೋಡಿರಿ. ಈಗ ನೋಡಿರಿ, ನೋಡಿ ಇಲ್ಲಿ ಎಷ್ಟು ಜೋಳ ಫುಲ್ಲು ರೋಗ ಬಿದ್ದಿದೆ. ಇದಕ್ಕಿಂತ ಕಾಣಿಸ್ಬೇಕಾ ನೋಡು, ಇದು ಎಂತ ರೋಗ? ಇದು ಸುಳಿ ರೋಗ. ಇದಕ್ಕೆ ಔಷಧಿ ಹೊಡೆದಿಲ್ಲ ಅಂತಂದ್ರೆ ಇಷ್ಟು ಜೋಳ ಫುಲ್ಲು ಜೋಳ ಹೋಯ್ತು ಅಂತಾನೆ ಅರ್ಥ. ಫುಲ್ಲು ಒಂದೇ ಒಂದು ಜೋಳ ಚೆನ್ನಾಗಿಲ್ಲ ಫ್ರೆಂಡ್ಸ್, ಎಲ್ಲ ಕೂಡ ಎಲ್ಲದಕ್ಕೂ ಹುಳ ಬಿದ್ದು ಹುಳ ತಿಂದಾಕಿರೋದೇ ಎಲೆಗಳನ್ನ ನೋಡ್ತಾ ಇರ್ಬೋದು ನೀವು. ನೋಡಿ ರೈತರ ಜೀವನ. ಈಗ ಏನು ಮಾಡ್ತಾರೆ ಅಂದರೆ ಬೀಜಗಳಿಗೂ ಬಿತ್ತನೆ ಬೀಜಗಳಿಗೂ ಕೆಮಿಕಲ್ ಹಾಕ್ಬಿಟ್ಟಿರ್ತಾರಲ್ವಾ, ಅದು ಬೀಜನೇ ಸರಿ ಇಲ್ವಾ ಅಂತ. ಮತ್ತು ಈ ಶುಂಠಿ, ನಮ್ಮ ಕಡೆ ಶುಂಠಿ ಜಾಸ್ತಿ ಹಾಕೋದ್ರಿಂದ, ನಮ್ಮ ಕಡೆ ಶುಂಠಿ ಜಾಸ್ತಿ ಹಾಕ್ತೀವಲ್ವಾ, ಶುಂಠಿಗೆ ಔಷಧಿ ಹೊಡೆದು ಭೂಮಿಯಲ್ಲಿ ಏನೂ ಇಲ್ಲ, ಬವರು ಎಲ್ಲ ಮೆಡಿಸಿನ್ ಮೇಲೆ ನಿಂತಿದೆ. ಹಂಗಾಗಿ ನೋಡಿ ಇರೋ ಜೋಳ ಎಲ್ಲ ಹುಳ ತಿಂದಾಕಿದೆ. ನಮ್ಮನೆ ಜೋಳ ಫುಲ್ ಸಣ್ಣದಿದೆ, ಸೊ ಅದಕ್ಕೂ ಈಗ ಔಷಧಿ ಹೊಡಿಬೇಕಂತೆ. ಈಗ ಮಮ್ಮಿಯವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಈಗ ಮತ್ತೆ ಬೆಂಗಳೂರಿಗೆ ಹೋದ್ರೆ ಇನ್ನು ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ಅಕ್ಕ ಬಂದ್ಬಿಟ್ಟು ಬರೀ ಪೋಸ್ಟ್ ಕೊಡ್ಕೊಂಡು ಹೋಯ್ತಾಳೆ ಅಷ್ಟೇ. ನಾಳೆ ಔಷಧಿಯನ್ನು ಹೊಡೆಯಲ್ಲ ಅವಳು. ನೋಡ್ಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ. ನೇರ್ಲೇನು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಒಳಗಡೆ ಹೋಯ್ತಿದ್ದೀವಿ. ಅವು ಇನ್ನೂ ಕಾಯಂತೆ. ಇಲ್ಲಿ ಗುಂಡಿ ಬೇರೆ ಹೊಡೆದ್ಬಿಟ್ಟವ್ರೆ. ಈಗ ಗುಂಡಿ ಜಂಪ್ ಮಾಡ್ಕೊಂಡು ಓಡೋದು. ಸೀದಾ ನಡಿ, ಹಂಗೆ ಕೆಳಗೆ ಆ ತ್ಯಾಗದ ಮರನೇನೋ ಎಲ್ಲ ನೋಡೋಣ. ಹೋಗ್ಬೋದಾ? ಹ್ಞೂ ನಡಿ, ಹೋಗ್ಬೋದು. ಇಳಿ ಕೆಳಗೆ ಹಂಗೆ ಜಂಪ್ ಮಾಡಿ ಕಾಲು ಹುಡುಕ್ಬಿಟ್ಟ. ಗೈಸ್, ಇದನ್ನ ರಾಶಿಪಟ್ಟೆ ಅಂತ ಹೇಳ್ತಾರೆ ನೋಡಿ. ಇದು ಆಲ್ಮೋಸ್ಟ್ ಫಾರೆಸ್ಟ್ ಕಡೆ ಎಲ್ಲ. ಮತ್ತೆ ಮುಂಚೆ ಏನು ಮಾಡೋರು, ಬದುಗಳಿಗೆ ಸುತ್ತ ಹಾಕೊಂಡಿರೋರು. ಇವಾಗ ಎಲ್ಲ ಕಡ್ದಾಕಿದ್ದಾರೆ. ಧೂಳು ಅಂತ ಎಂಥದ್ದು ಅದು ಶಡ್ರಾಗುತ್ತೆ ಬದುಗಳು ಅಂತೇಳಿ. ಕುತ್ಕೊಂಡು ನಡಿಯಮ್ಮ, ನೋಡಿರಿ ಹೆಂಗೆ ನುಗ್ತಾಳೆ, ಸಾಹಸ ಮಾಡ್ತಾಳೆ. ಎಲ್ಲಿ ಕಾಣಿಸ್ತು? ಯಾರು ತಿಂದೋಗ್ದಿರಲ್ಲ, ಅಕ್ಕಿಗಳು ತಿಂದೋಗ್ದಿರ್ತಾವ ಕಣೆ. ಜನ ಬಂದು ಇಲ್ಲಿ ಹೋಗ್ದಾರ ನೋಡ್ಲಿ. ಅಕ್ಕಿಗಳು ಇಲ್ಲೆಲ್ಲ ಏತಿಲ್ವಾ ನೋಡಿ, ನೇರ್ಲೆಣ್ಣು ಬೀಜ. ಅಯ್ಯಪ್ಪ, ಬರೋಕ್ ಭಯ ಆಗತ್ತಂದ್ರೆ ನೋಡಿಲಿ. ಕಾಡಿದು ಕಡಿಮೆ ಕಾಡ, ಇದ್ರೊಳಗೆ ಹುಲಿ ಮಕ್ಕಳ ಸಣ್ಣ ಮಕ್ಳು ಇನ್ನೂ ಇವಳಿಲ್ಲಿ ಕರ್ಕ ಬಂದಳೆ. ಭಯ ಆಗ್ತೈತಿ. ಮುಂಚೆ ಅಂತಂದ್ರೆ ನಾವು ಸಣ್ಣ ಮಕ್ಳಿದ್ದಾಗೆಲ್ಲ ಇದ್ರೊಳಗೆ ಬಿದ್ದು ಸಾಯಿವು. ಬೆಳಗ್ಗೆ ಸೈಕಲ್ ಕೊಟ್ಟು ಶನಿವಾರ ಭಾನುವಾರ ಬತ್ತು ಅಂದ್ರೆ ನಾವು ಇಡೀ ಫಾರೆಸ್ಟ್ ಎಲ್ಲ ನಮ್ಮ ಅಪ್ಪಂದೇ. ಇವಾಗ ಭಯ. ಅವಾಗೆಲ್ಲ ಚಿರತೆಗಿರ್ತೆ ಕಾಟ ಇರ್ಲಿಲ್ಲ ಅಲ್ವೇನೆ? ಚಿರತೆಗಳು ನಾವು ಸಣ್ಣ ಮಕ್ಳಲ್ಲಿ ಇದ್ದಾಗ ಯಾವ ಚಿರತೆ ನೋಡ್ತಿದ್ದವ ನೀನು? ಏನು ನಾವು ಈ ಫಾರೆಸ್ಟ್ ಸುಮಾರು ಒಂದು 5-6 ಎಕರೆ ಐತೆ ಶ್ವೇತಾ? ಒಂದು 10 ಎಕರೆ ಐತಾ? ಒಂದು 20 ಎಕರೆ ಐತೆ ಒಲಿ. ಇದು ಬಂದು ಫಾರೆಸ್ಟು ನಮ್ಮೂರ ಸ್ಟಾರ್ಟಿಂಗ್ ಎಡ್ಜಿಂದ ಮತ್ತು ಪಕ್ಕದೂರು ಜಕ್ಕೆನಹಳ್ಳಿ ಅಂತ ಒಂದು ಊರು ಐತೆ, ಅಲ್ಲಿ ಗಂಟ ಐತೆ. ಒಂದು 20-25 ಎಕರೆ ಐತೇನೋ. ಅಷ್ಟು ಫಾರೆಸ್ಟ್ ಒಳಗಡೆ ನಾವು ಸುತ್ತಾ ಇದ್ದೋ. ಯಾಕೆ ಸುತ್ತಿದ್ದೋ ಅಂತಂದರೆ ಆಟ ಆಡೋಕ್ಕೆ ಸುತ್ತಿದ್ದೋ. ಅರ್ಧ ಹಸುಗಳನ್ನ ಮೇಯಿಸ್ಕೊಳ್ಳೋಕ್ಕೆ ಬರ್ತಿದ್ವಲ್ಲ, ಆಗ ಮಕ್ಕಳೆಲ್ಲ ಸೇರ್ಕೊಬಿಡುವು. ಆಮೇಲೆ ಗೇರು ಎಂಥದ್ದು ಹೇಳ್ತಾರೆ, ಬಾದಾಮಿ ಅಂತಾರಲ್ಲ ಇವಾಗ, ಗೋಡಂಬಿ ಗಿಡ ಇದೆ ಆ ಕಡೆ ಫಾರೆಸ್ಟಲ್ಲಿ ಸುಮಾರಿದೆ. ಅಲ್ಲಿ ಯಪ್ಪ ನೀನು ಹೇಳಿದ್ ನೋಡ್ರಿ ನನಗೆ ಭಯ ಆಗೋಯ್ತು. ಗೋಡಂಬಿ ಕಿತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಶನಿವಾರ ಭಾನುವಾರ ಮಿಸ್ಸೇ ಇಲ್ಲ. ಸಣ್ಣಕ್ಕೆ ಇರೋದು ನೋಡಲಿ. ಇದೆಲ್ಲ ನೇರ್ಲೆಣ್ಣು ಮರ. ಲೈನ್ ಕಾಣಿಸ್ತಿದ್ಯಲ್ಲ, ಇದೆಲ್ಲ ನೇರ್ಲೆಣ್ಣು ಮರ. ಕಾಣಿಸ್ತಾನಿಲ್ಲ, ನೇರ್ಲೆಣ್ಣೆ ಬಿಟ್ಟಿಲ್ಲ ಅಲ್ಲಿ. ಎಲ್ಲಿ ಒಂದೇ ಒಂದು ನೇರ್ಲೆಣ್ಣು ಕಾಯಿ ಕೂಡ ಕಾಣಿಸ್ತಿಲ್ಲಪ್ಪ ನನಗಂತೂ. ಇದೆಲ್ಲ ನೇರ್ಲೆಣ್ಣು ಮರ. ನಾವು ಈ ಮರದಲ್ಲೆಲ್ಲ ಕುತ್ಕೊಂಡು ತಿಂದು ಬೆಳಗ್ಗೆನ ಸಾಯಂಕಾಲದವರೆಗೂ ನೇರ್ಲೆಣ್ಣು ತಿಂದು. ಈಚು ಇಲ್ಲ ಅಂತಂದ್ರೆ ಯಾವುದೋ ಒಂದೊಂದು ಮರದಲ್ಲಿ ಬಿಡುತ್ತೆ. ಇದು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸಲ ಬಿಡೋದು ಅನ್ಸುತ್ತೆ ಕಣೆ. ಇದು ಎಲ್ಲಿ ನೋಡ್ತಂತೆ ಮತ್ತೆ ಅಪ್ಪಾಜಿ? ಆ ಕಡೆ ಯಾವ್ದಾರು ಮರದಲ್ಲಿ ಬಿಟ್ಟೈತೆ ನೋಡೋಣ ನಡಿ. ಹಾವು ಇದ್ದವು ಜೊತೆ ಶಟ್ರ ಐತಿ. ಭಯ. ರಿಟರ್ನ್ ಅಂತೆ ಕರ್ಕೊಂಬಂದ್ಬಿಟ್ಟು ಒಂದೇ ಒಂದು ಬೀಜ ಎಲ್ಲಿ ಬಿಟ್ಟೈತಿ? ಅದೇ ಇಲ್ಲಿಂದ ನಿನಗೆ ಅಲ್ಲಿ ಗಂಟ ಕಾಣ್ತಾ? ಹಣ್ಣಿದೆ ಕಣಿ.
ಒಂದೊಂದು ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ಹಣ್ಣಿದೆ ಒಂದೊಂದು ತೆಳ್ಳಗೆ ಜಾಸ್ತಿ ಹುಟ್ಟಿಲ್ಲ ಈ ಸಲ. ಇಲ್ಲಿ ನೋಡಿ ಇಲ್ಲೊಂದು ಕಾಣಿಸ್ತೈತೆ, ಜಾಸ್ತಿ ಬಿಟ್ಟಿಲ್ಲ ಫ್ರೆಂಡ್ಸ್. ತೋರ್ಸಿ ನಮ್ಮ ಹಳ್ಳಿದು ಅಂತಂದ್ರೆ ಜಾಸ್ತಿ ಬಿಟ್ಟಿಲ್ಲ. ಈ ಮರಗಳು ನೋಡಿ ಹೆಂಗಿದಾವೆ. ಈ ಮರದ ಮೇಕೆಲ್ಲ ಹತ್ತಿದ್ದೋ ನಾವು ಆ ಸಣ್ಣ ಮಕ್ಕಳಲ್ಲಿದ್ದಾಗ. ನಮಗೆ ಇವೆಲ್ಲ ಯಾವ ಲೆಕ್ಕನೂ ಇರಲಿಲ್ಲ. ಇವಾಗ ಒಂದು ಸಣ್ಣ ಸಣ್ಣ ಮರನೂ ಹತ್ತಕ್ಕಾಗಲ್ಲ, ಅಷ್ಟು ಭಯ ಆಗುತ್ತೆ ಇವಾಗ. ನೀರಿಲ್ಲ ಅಂತಂದರೆ ಮಳೆ ಇಲ್ಲ ನೋಡಿ. ಇಲ್ಲಿ ನೇರಳೆಹಣ್ಣು ಸಣ್ಣ ಸಿಟಿಲೆಲ್ಲ ಮಾರಕ್ಕೆ ಬರೋ ದಪ್ಪ ಇರುತ್ತೆ. ಇದು ನಾಟಿನ ಎಂಥದ ಗೊತ್ತಿಲ್ಲ. ಇದು ನಾಟಿನ. ಇದು ಈ ಥರ ಉಳ್ಕುಳ್ಕ ಇರುತ್ತಲ್ಲ, ಉಳ್ಕುಳ್ಕ ಇರುತ್ತಲ್ಲ ಅದು ಚೆನ್ನಾಗಿರಕ್ಕಲ್ಲ. ಹಣ್ಣು ಫುಲ್ ರೌಂಡಕ್ಕೆ ಇರುತ್ತಲ್ಲ. ಅಲ್ಲಿ ಆ ಮರದಲ್ಲಿ ಇದೆ ನೋಡಿ, ಅದರಲ್ಲಿ ನಡಿ ಎಲ್ಕೋಗೋಣ. ಹುಳಿ ಹುಳಿ ಚೆನ್ನಾಗಿಲ್ಲ. ಇದ್ರೊಳವೆ ಇದು ಯಾರು ಹಾಕಿರೋದ ಅಥವಾ ಇವೇ ಉಟ್ಕೊಂಡಿರೋದ ಶ್ವೇತಾ? ಅಕ್ಕಿಗಳು ಪಿಕ್ಕಿ ಹಾಕ್ಬಿಟ್ರಿ ಹಿಂಗೆ ಸಾಲಕ್ಕೆ ಹಾಕಿ ಬಂದಿರ್ತಾವ. ಈ ತರ ಲೈನಾಗ ಊಟವೆ ಅಂದ್ರೆ ಯಾರೋ ಹಾಕಿರ್ತಾರೆ. ಚೆನ್ನಾಗಿಲ್ಲ ಅಲ್ವಾ ಹಣ್ಣು? ನಡಿ ಇನ್ನ ಆ ಕಡೆಗೆ ಹೋಗೋಣ. ಗೊಂತ್ಲಿರತ್ತಕ್ಕೆ ಹೋಗೋಣ ನಡಿ. ಕಿತ್ಕೊಂಡು ಮನೆಗೋಷ್ಟು ಅಣಗೋಣ. ಹೋಗ ನಡಿ ಹಂಗೆ ಮುಂದಕ್ಕೆ. ನಾನು ಇರ್ಬೇಕಾರೆ ಯಾಕೆ ಹೆದ್ರಿಕೆತ್ತೀಯ ಬಾರೆ. ಜೊತೆಲಿರೋರು ಒಬ್ಬರು ಧೈರ್ಯವಾಗಿದ್ರು ಸಾಕು. ನಮಗೆ ಎಷ್ಟೇ ಭಯ ಇದ್ರೂ ಅವ್ರು ಇದ್ದಾರಲ್ವ ಅನ್ನೋ ಧೈರ್ಯ ಇರುತ್ತೆ. ಗೊತ್ತಾಯ್ತಾ? ಏನು ನಿಂಗೆ ಭಯ ಬರಲ್ಲ? ಏನ್ ಬರಲ್ಲ? ಧೈರ್ಯ ಬರಲ್ವಾ? ಒಂದ್ಸಲ ಸ್ಟಾರ್ಟ್ ಆದ್ರೆ ಮುಗೀತು. ಸ್ಟಾರ್ಟ್ ಆಗೋ ತನಕ ಬಂದೇ. ನಾನು ಯೂಟ್ಯೂಬಲ್ಲಿ ಜಾಸ್ತಿ ಗೋಸ್ಟ್ ಹಂಟಿಂಗ್ ವಿಡಿಯೋ ನೋಡಿ ಇಲ್ಲಿ ಗೋಸ್ಟ್ ಹಂಟಿಂಗ್ ವಿಡಿಯೋ ಜಾಸ್ತಿ ಯೂಟ್ಯೂಬಲ್ಲಿ ನೋಡೋದು. ನಾನು ನಾರ್ಮಲ್ ಆಗಿರೋ ವಿಡಿಯೋಗಳನ್ನ ಅಷ್ಟು ನೋಡಲ್ಲ. ಹಂಗಾಗಿ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಅವರು ಎಷ್ಟೇ ಎದ್ರಕೊಂಡು ವಿಡಿಯೋ ಮಾಡ್ತಾರಲ್ವಾ, ಅವರೇ ಎದ್ರಕೊಂಡು ಆ ಗೋಸ್ಟ್ ಹತ್ರ ಹೋಗಿ ವಿಡಿಯೋ ಮಾಡ್ತಾರೆ. ಇವಳಿಗೆ ಹೇಳ್ತಿರೋದಕ್ಕೆ ಭಯ ಆಗ್ತಿದೆ, ಬಟ್ ನಾನು ಸ್ಟ್ರಾಂಗ್ ಇದ್ದೀನಿ. ಗೋಸ್ಟ್ ಬಂದು ಮಾತಾಡ್ತೀನಿ. ನಿನ್ಗೆ ಏನಾಗಿತ್ತೆ, ನಿಂಗೆ ಏನಕ್ಕೆ ಭಯ ಆಗಿತ್ತೆ, ನೀನು ಏನಕ್ಕೆ ಗೋಸ್ಟ್ ಆಗಿದ್ಯಾ, ನೀನು ಆತ್ಮಕ್ಕೆ ಯಾಕೆ ಶಾಂತಿ ಸಿಕ್ಕಿಲ್ಲ ಅಂತ ನಾನು ಕೇಳ್ತೀನಿ ಫ್ರೆಂಡ್ಸ್. ನಮ್ಮ ಅಕ್ಕ ಬೈತಾವಳೆ. ಕಿತ್ಕಳೆ ನೀನು ಫ್ರೀಯಾಗಿ ಮಾಡೋಕ್ಕೆ ಮತ್ತೆ ಬರೋಕ್ಕಾಗತ್ತಾ? ಏಲನ್ ತಿಂದ ನಾಗೆ ಎಲ್ಲ ಬ್ಲೂ ಕಲರು. ಗಂಡಸರು ಮಾತ್ರ ಅಲ್ಲ ಕಷ್ಟಪಡೋದು, ಹೆಣ್ಮಕ್ಳು ಸ್ಟ್ರಾಂಗ್ ಹೆಣ್ಮಕ್ಳು. ನೋಡಿ ಕೊಂಬೆ ಎಳಿತೀರಿ. ನಮ್ಮ ಅಕ್ಕ ಕುಯ್ಕತ್ತವಳೆ. ಅಲ್ಲಿ ಎಲ್ಲ ಓಡಂತಾವೆ, ಅವನ್ನೇ ಕುಯ್ಕತ್ತಾ ಇದ್ದೀವಿ. ನೀನೇನು ಮಾಡೋದು, ಬಂದು ಬರೀ ಕೈಲಿ ಹೋಗ್ಬಾರ್ದು ಅಂತ ಅಷ್ಟೆ. ನುಗ್ಗಕ್ಕಾಗಲಿಲ್ಲ ಅಂದರೆ ಮುಂದೆಗಡೆಯಿಂದ ಎಲ್ಲರೂ ಜಾಗ ಇರುತ್ತೆ ನೋಡು. ಶ್ವೇತಾ ನಿಂಗೆ ಏನು ನೆನಪತ್ತಿಲ್ವಾ ಹಳೇದು? ಸಣ್ಣ ಮಕ್ಕಳಲ್ಲಿ ಇಲ್ಲೆಲ್ಲ ಓಡಾಡ್ತಿದ್ವಲ್ಲ, ಅದು ನೆನಪಾಯ್ತಿಲ್ವಾ? ಅಲ್ಲ ನಿಂಗೆ ನೆನಪು ಆಗ್ತಾ ಇದೆಯೋ ಇಲ್ವೋ ಹೇಳು. ನನಗಂತೂ ನಾನು ಇವಾಗ ಸಣ್ಣ ಹುಡುಗಿನೇ ಆಗೋಗಿದ್ದೀನಿ ಅನ್ನಿಸ್ತೈತೆ. ಅಷ್ಟು ಖುಷಿ ಆಯ್ತೈತಿ. ಇಲ್ಲೆಲ್ಲ ನಾವೆಲ್ಲ ಎಷ್ಟು ಟೈಮ್ ಪಾಸ್ ಮಾಡಿದೆವು ಯಪ್ಪ, ಎಷ್ಟು ಖುಷಿಯಾಗಿರ್ತಿದ್ವಿ ಅವಾಗೆಲ್ಲ. ಇವಾಗೆಲ್ಲ ಮಕ್ಕಳು ಮರಿ ಗಂಡ ಸಂಸಾರ ಜೀವನ ಸಾಕಾಗಿ ಹೋಗ್ಬಿಟ್ಟಿದ್ವಿ. ಬಟ್ ಮಕ್ಳನ್ನ ಬಿಟ್ಟು ಬರ್ಬೇಕು ಶ್ವೇತಾ. ಇನ್ನೊಂದ್ಸಲ ಬಂದ್ರೆ ಊರಿಗೆ ಮಕ್ಳನ್ನ ಬಿಟ್ಟು ಬರೋಣ ಮತ್ತೆ. ಎಷ್ಟು ಚೆನ್ನಾಗೈತೆ ನೋಡು, ನಾವು ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ. ನಾವೇ ಮಕ್ಕಳಾಗಿದ್ದೀವಿ. ಅವನು ಕರ್ಕೊಂಬಂದ್ರೆ ಅವ್ರಿಗೆ ತಿನ್ಸು ಉಣ್ಸು, ಅವ್ರು ತಿಕ್ಕ ತೊಳಿ, ಅವ್ರ ಮಕ್ಕ ತೊಳಿ, ಬರೀ ಇದೇ ಕೆಲಸ. ಬಾ ನೆಕ್ಸ್ಟ್ ಟೈಮ್ ಬಂದ್ರೆ ಮತ್ತೆ ಹಿಂಗೆ ಬರೋದು. ಗೈಸಿದು ನಾವು ಚಿಕ್ಕ ಮಕ್ಳಿದ್ದಾಗ ಈ ಹಣ್ಣೆಲ್ಲ ತಿಂತಾ ಇದ್ವಿ. ಎಂತ ಹಣ್ಣು ಅನ್ನೋದು ಅಯ್ಯ ಯಪ್ಪ ಯಪ್ಪ ಇವ್ರ ಜೊತೆ ಬಂದರೆ ನನಗೂ ಭಯ ಪಡಿಸ್. ನಾನು ಅಕ್ಕಿ ಪಕ್ಕಿ ಹೆಂಗಾರ ನೋಡಿ ಹಣ್ಣು ಚೆನ್ನಾಗಿರುತ್ತೆ. ಹಣ್ಣು ಮಾತ್ರ ಸ್ವೀಟ್ ಆಗಿ. ಹೆಸರು ಮರ್ತೋಗ್ಬಿಟ್ಟೈತಪ್ಪ. ಇನ್ನೊಂದು ಸೊಡ್ಲಿ ಹಣ್ಣು ಅಂತ ಬರ್ತದೆ, ಅದು ಹುಳಿ ಹುಳಿ. ಇದು ಒಂಥರ ಸ್ವೀಟ್ ಹಣ್ಣು. ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡ್ರಿ ಇಷ್ಟೊಂದಿದೆ. ಆಮೇಲೆ ಇಲ್ಲಿ ವಿಡಿಯೋದಲ್ಲಿ ನೋಡ್ಕೊಬಿಟ್ಟು ಎಂತೆಂಥ ಹಣ್ಣು ಹೋಗಿ ತಿನ್ಬಿಟ್ಟಿರಾ ಫ್ರೆಂಡ್ಸ್. ಗೊತ್ತಿಲ್ಲದೆ ಆಮೇಲೆ ಇವ್ರ ವಿಡಿಯೋ ನೋಡಿ ಹಿಂಗೆ ಆಯಿತು ಅಂತ ಅಂದ್ಬಿಟ್ಟಿರಾ. ಬಟ್ ನಾವು ತಿಂತಾಯಿದ್ವಿ ಇದನ್ನ. ಈ ಹಣ್ಣು ಮತ್ತೋಗಿತ್ತು ಹೆಸರು. ನೀವು ನೋಡ ಮನೆಗೆ ಹೋಗ್ಬಿಟ್ಟು ಮಮ್ಮಿಗೆ ಕೇಳ್ತೀವಿ. ಸಕ್ಕತ್ತ ಇರುತ್ತೆ ಮಾತ್ರ ಸ್ವೀಟು. ನ್ಯಾಚುರಲ್ ಸಿಗೋಂಥ ಹಣ್ಣು ತಿನ್ನಬೇಕು. ಅದಕ್ಕೆ ಅವಾಗವಾಗ ವರ್ಷಕ್ಕೊಂದು 6 ತಿಂಗಳು ಊರಲ್ಲಿರ್ಬೇಕು.
ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತಲ್ಲ ಆ ಹಣ್ಣು ಕರೆಕ್ಟ್ ಸೀಸನಲ್ಲಿ ತಿನ್ನಬೇಕು. ಅದು ಆ್ಯಕ್ಚುಲಿ ನಮ್ಮ ಹೆಲ್ತ್ಗೋಸ್ಕರನೇ ಬಿಡುತ್ತೇನೋ ಗೊತ್ತಿಲ್ಲ. ಪುನಃ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಆ ಹಣ್ಣು ತಿನ್ಬೇಕು. ಮನುಷ್ಯರು ಡಯಟು ಗೇಟು ಅಂತ ಅರ್ಧಂಬರ್ಧ ತಿಂತಾವ. ಹಾರ್ಟ್ ಅಟ್ಯಾಕ್ ಆಗ ಅರ್ಧ ವಯಸ್ಸಿಗೆ ಸಾಯ್ತಾವೆ. ಬಿಡಿಸ್ಕೊಳ್ಳಿ ಸ್ವಲ್ಪ. ಸಾಕು ಬಾ, ನಾನು ಇಷ್ಟು ಕುಯ್ಕೊಂಡಿದ್ದು ನಂಗೆ ಇಷ್ಟೇ ಸಾಕು. ಈ ಹಣ್ಣು ಮನೆಗೆ ಯಾರು ತಗೊಂಡೋಗ್ತಾರೆ? ಅಯ್ಯೋ ಇವಳು ಏನು ಬಿಡಲ್ಲ. ಬೇಕಾದ್ರೆ ಕಾಡಲ್ಲಿರೋ ಸೊಪ್ಪು, ಕಾಡಲ್ಲಿ ಸೊಪ್ಪು ಸಿಗ್ತದೆ. ಸೊಪ್ಪು ಕಾಡಲ್ಲಿ ಸೊಪ್ಪು ಸಿಗ್ತದೆ, ಸೊಪ್ಪು ಅಂತ ಆಡ್ಕತ್ತನಲ್ಲ, ಹಂಗಾಯ್ತೈತಿ ಇವಾಗ ಪಾಡು. ಏನ್ ಸಿಕ್ಕರು ಬಿಡಲ್ಲ ಅಂತೇಳಿ ಪುಣ್ಯತ್ ಕಿತ್ತಿ. ಇಲ್ಲಿ ಇರೋ ಬರ ಬೇಲಿ ಎಲ್ಲ ಬರೀ ಅದೇ ಗಿಡ ಇರೋದು. ಇಲ್ಲಿ ನಮ್ಮ ಫಾರೆಸ್ಟಲ್ಲಿ ಯಾವುದು ಮೆಡಿಸಿನ್ ಅಂಥದ್ದು ಯಾವುದು ಇಲ್ಲ ಅಲ್ವಾ? ನಾವು ನೋಡಿರೋ ಪ್ರಕಾರ ಇಲ್ಲಿ ಮೆಡಿಸಿನ್ ಅಂತ ಯಾವುದು ಗಿಡನೂ ಇಲ್ಲ. ಇವಾಗ ಗೊತ್ತಿಲ್ವಾ? ಇವಾಗ ಎಲ್ಲೆಲ್ಲೂ ನೋಡಿರಲ್ವಾ? ಈ ಗಿಡಗಳು ಏನು ಅಂತ ಗೊತ್ತಿಲ್ಲ ಕಣವ. ಅಂದ್ರೆ ಬೇರೆ ಯಾರು ಬಂದು ಇಲ್ವಲ್ಲ ಕುಯ್ಕೊಂಡು ಹೋಗಕ್ಕೆ. ಯಾವ್ದಾದ್ರು ಮೆಡಿಸಿನ್ನು ಗಿಡಗಳು ಇದ್ದಿದ್ರೆ ಬೇರೆಯವ್ರು ಯಾರು ಬಂದು ಕುಯ್ಕೊಂಡು ಹೋಗೋರು ತಾನೆ. ಆ ಥರ ಅದು ಇಲ್ಲ. ಒಟ್ಟಿನಲ್ಲಿ ಬರೀ ಕಾಡು, ಫಾರೆಸ್ಟ್ ಗಿಡಗಳು ಕಡಿತಾರೆ, ನೆಡ್ತಾರೆ. ಇಲ್ಲ ನೋಡು, ಅವಾಗ ಫುಲ್ಲು ದೊಡ್ಡ ದೊಡ್ಡ ಮರಗಳಿತ್ತು, ಅದನ್ನೆಲ್ಲ ಕಡ್ದು ಈಗ ಎಂಥವ ಹಾಕವ್ರಿ. ಇವು ಎಂಥ ಮರಗಳು ಶ್ವೇತಾ ನೆಟ್ಟಿರೋದು? ನೀಲಗಿರಿ ಮರಗಳು ಜಾಸ್ತಿ ಇದ್ದಾವೆ ನೋಡಿ. ಅವು ನೀಲಗಿರಿ ಮರಗಳು. ಅದನ್ನು ಅವಾಗವಾಗ ಕಡ್ದು ಮತ್ತೆ ಬೇರೆ ಸಸಿಗಳನ್ನ ನೆಡ್ತಾರೆ. ಫಾರೆಸ್ಟ್ ಅವರೇ ಕಡಿಯೋದು, ಜನ ಅಲ್ಲ. ಫಾರೆಸ್ಟ್ ಅವರೇ ಕಡ್ದು ನೆಡ್ತಾರೆ. ಅವಾಗ ಫುಲ್ ದೊಡ್ಡ ದೊಡ್ಡ ಮರ ಇತ್ತು. ನಾವು ಸಣ್ಣವರಿದ್ದಾಗ ದೊಡ್ಡ ಮರ ಇದ್ರೂ ಕೂಡ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಇರಲಿಲ್ಲ ಅವಾಗ. ಸಾಲಕ್ಕೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ದಡದವರೆಗೂ ಕಾಣಿಸೋದು, ಅಷ್ಟು ನೀಟಾಗಿರೋದು. ಇವಾಗ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳೆದು ಬೇರೆ ಎಲ್ಲ ಬೆಳೆದ್ಬಿಟ್ಟಿದೆಯಲ್ಲ, ಅದಕ್ಕೆ ಚಿರತೆಗಳು ಜಾಸ್ತಿ ನಮ್ಮ ಫಾರೆಸ್ಟಲ್ಲಿ. ಸದ್ಯಕ್ಕೆ ನಾವು ಹೋಗೋವ್ರಿಗೂ ಚಿರತೆ ಬರ್ದವ್ರು ಸಾಕು, ಮನೆಗೆ ಹೋಗೋವ್ರಿಗೂ ಅಲ್ವೇನೆ. ಬಾರೇ ಹೋಗೋಣ, ಎಡ್ಕಕ್ಕಲ್ಲ. ನನಗೊಂದು ನಾ ಕುಯ್ಕಮ್ಮ ಹೆಂಗಾರಲ್ಲಿ. ನನಗೆ ನೇರಳೆಣ್ಣು 4 ಕೊಡು ಸಾಕು, ಏನು ಬೇಡ. ಅಲ್ಲಿ ನೇರಳೆ ಎಣ್ಣೆ ಇಲ್ಲ, ಎಲ್ಲೋ ಒಂದೊಂದವೆ. ಅವನು ಬಿಡ್ತಾಯಿಲ್ಲ, ಪುಣ್ಯಾತ್ಕಿದ್ರೊಳು ಬರ್ಗೆಟ್ಟಳಂಗೆ ಕುಯ್ಕೊತಾವಳೆ. ಅಲ್ಲಿ ದುಡ್ಡು ಕೊಡವು ಎಷ್ಟು 80 ರೂಪಾಯಿ ಏನೋ kg. ಆದ್ರೂ ಅಷ್ಟು ದಪ್ಪ ಹೆಂಗೆ ಬೆಳಿತಾರೆ ಶ್ವೇತಾ ಅವು ಹಣ್ಣು? ಹೆಂಗಿರ್ತಾವಲ್ವ ಅವು? ಇಂಥವು 5-6 ಹಾಕ್ಬೇಕೇನಪ್ಪ. 5-6 ಒಂದು ಹೊತ್ತೆ ಹಾಕ್ಬೇಕು. ಮಾವಿನಹಣ್ಣು ಮರ ಇಲ್ಲ ಅಲ್ವಾ ಇಲ್ಲಿ? ಮಾವಿನಹಣ್ಣು ಮರ ಅಲ್ಲಿ ಏರಿ ಸಂದಿ ಇದ್ವಲ್ಲ, ಈಗಿಲ್ವಲ್ಲ. ಬಾ ಈ ಕಡೆಗೆ ಧೂಳಾರ್ತಾ. ನನಗೆ ಇಂಟ್ರೆಸ್ಟ್ ಇಲ್ಲ ಇವಾಗ ಕುಯ್ಯಕ್ಕೆ. ಬಾ ತಿಂತೀನಿ, ತಿನ್ನಕ್ಕೆ ಕೊಡು. ತಿನ್ನಕ್ಕೆ ಕೊಡಬೇಕು ನೀನು. ನಾನು ಈವನ್ ತಿಂತಾ ಇದ್ದೀನಿ. ಇದು ಹಣ್ಣು ಹೆಸರು ಮರ್ತೋಗ್ಬಿಟ್ಟೆ, ತುಂಬ ವರ್ಷ ಆಯ್ತಲ್ಲ ತಿಂದು. ಸಣ್ಣ ಮಕ್ಕಳಿದ್ದ ತಿಂತಾಯಿದ್ರು. ಇವಾಗ ಎಷ್ಟೋ ಒಂದು 20 ವರ್ಷದಿಂದ ತಿಂತಾಯಿದ್ವಾ ಈ ಹಣ್ಣು? ಒಂದು 20 ವರ್ಷ ಆಗಿದೆ ಈ ಹಣ್ಣು ತಿನ್ನೋದು ಬಿಟ್ಟು. ಅಂದರೆ ನಾವು ಬಂದಿಲ್ಲ ಈ ಕಡೆಗೆಲ್ಲ, ಹಂಗಾಗಿ ಗಿಡದ ಹೆಸರು ಮರ್ತೋಗಿದೆ. ನೋಡ್ತೀನಿ, ಮಮ್ಮಿನ ಕೇಳ್ತೀನಿ. ಏನಾರು ಮಮ್ಮಿಗೆ ನೆನಪಿದ್ರೆ ಹೇಳ್ತೀನಿ ಯಾವುದು ಈ ಗಿಡ ಯಾವ್ದು ಹೆಸರು ಅಂತ. ಇನ್ನೊಂದು ಇದೇ ಥರ ಬರುತ್ತೆ, ಸೊಡ್ಲೆ ಹಣ್ಣು ಅಂತ. ಅದು ಹುಳಿ ಇರುತ್ತೆ. ಇದೊಂಥರ ಸ್ವೀಟು ಚೆನ್ನಾಗಿದೆ. ಬೀಜನೂ ಇದೆ, ಬೀಜನ ತಿನ್ಬೋದು. ಹಂಗೆ ನಾನು ಉಗಿತಾ ಇದ್ದೀನಿ. ಸೌದೆ ಬಿದ್ದಿದ್ದಾವಲ್ಲ, ಅವನ್ನ ಮುಂಚೆ ಒಂದು ಸೌದೆನೂ ಈ ಥರ ಬೆಳಕ್ಕೆ ಬಿಡ್ತಾರಲಿಲ್ಲ. ಆಯ್ತು ತೊಗೊಂಡೋಗ್ತಿದ್ದೆ ಮನೆಗೆ. ನೀರು ಕಾಯ್ಸೋಕ್ಕಾಗುತ್ತೆ, ರೊಟ್ಟಿ ಗಿಟ್ಟಿ ಹಾಕೋಕ್ಕಾಗತ್ತೆ ಅಂತ. ಎಲ್ಲ ಗ್ಯಾಸಲ್ಲಿ ರೊಟ್ಟಿ ತೊಡ್ತಾರೆ. ಗೀಜರ್ ಪಜರಲ್ಲಿ ನೀರು ಕಾಯಿಸ್ಕೊತಾರೆ. ನಾವೇನು ಗೀಜರ್ ಇಲ್ಲ ನಮ್ಮ ಮನೇಲೇನು. ನಾವು ಕಾಯಿಮಠ ಇದೆಯಲ್ಲ, ತೆಂಗಿನ ತೋಟ ಇದೆಯಲ್ಲ, ಕಾಯಿಮಠಲ್ಲಿ ಕಾಯಿಸ್ಕೊಂತೀವಿ. ಇವಾಗ ಇರೋ ಬರೋ ಸೌದೆ ಎಲ್ಲ ನೋಡಿ ಇಲ್ಲಿ ಎಲ್ಲ ಬಿದ್ದಾವೆ. ನಾವಂತೂ ಮುಂಚೆ ಬಂದಾಗ ಇಂಥದ್ದು ಒಂದೇ ಒಂದು ಸಣ್ಣ ಕಡ್ಡಿ ಬಿದ್ದಿರ್ತಿರ್ಲಿಲ್ಲ, ಹಂಗೆ ಹಾಯ್ಕೊಂಡು ಹೋಗಿರುವ ಅಲ್ವೇನೆ ಶ್ವೇತಾ? ಮುಂಚೆ ಈ ಥರ ಒಂದು ಕಡ್ಡಿ ಬಿಡಕ್ಕೆ ಬಿಡ್ತಿದ್ದ ನಾವು. ಇಡೀ ಫಾರೆಸ್ಟ್ ಹುಡುಕ್ತಿದ್ದ ಸೌದೆಗೋಸ್ಕರ. ಇವಾಗ ನೋಡಿದ್ರೆ ಫೀಲ್ ಆಗ್ತೈತಿ. ಹಾಕೊಂಡು ತಗೊಂಡೋಗಿ ಏನು ಮಾಡ್ತೀಯಾ? ಯೂಸ್ ಮಾಡಲ್ವಲ್ಲ. ಕಾಯಿಮಠನೇ ಸಾಕು ತಗ. ಇವಳೇನು ಬೇಕಾದ್ರೆ ನನ್ನ ಫಾರೆಸ್ಟ್ನ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ತಾ ಇದೆ, ಒಂಥರ ಖುಷಿ. ಇದನ್ನ ಹಳ್ಳ ಇಷ್ಟೆಷ್ಟು ಆಯ್ತಲ್ಲ, ಆ ಕಡೆ ಐತಲ್ಲೇ. ಅಂದ್ರೆ ನೀರು ಅರ್ಧ ಮುಚ್ಕೊಂಡಿರುತ್ತೆ. ತರ ಕಾಣಿಸ್ತಿದ್ರೆ ಕೆರೆ ಆ ಕಡೆ ಐತಿ. ಇದು ಸಣ್ಣ ಗುಂಡಿ, ನೀರು ಕುಡಿಸ್ತಿದ್ವಲ್ಲ ಅದು. ಬಟ್ ಇದು ಹಾಳಾಗಿರಂಗಿತ್ತಲ್ವಾ?
ಆ ಕಡೆ ಎಲ್ಲ ನೋಡಿ ನೀರಿಲ್ಲ. ನಾವು ಹಿಂಗೆ ಹಿಂಗೆ ನಡುವಣ ನುಗ್ಗು ನುಗ್ಗು ಕಣ ಕಣ ಕಿಂಡಿ. ನೋಡಿ ಇವೇ ಮುಳ್ಳು ಮಕ್ಕ ಹೊಡೆಯೋದು ಒಂಚೂರು ಕೈ ಇಟ್ಕೊಳಕ್ಕಾಗಲ್ಲ. ಓ ಓ ಓ ಓ ಹೋಲ್ಡ್ ಡೌನ್. ಔಷಧಿ ಹೊಡೆದ್ರೇ ಜೋಳ ತಾಳಕ್ಕಾಗೋದಿಲ್ಲ ಅಂದ್ರೆ ಇಲ್ಲಿ ಅಪ್ಪಾಜಿ ಬೈತೈತೆ ಕಣೆ. ನೀವು ಯಾಕೆ ಫಾರೆಸ್ಟ್ ಒಳಗೆ ಹೋಗಿದ್ದೀರಾ? ಯಾರವ್ರೆ ಅಲ್ಲಿ ಬತ್ತೀನಿ ತಡೀರಿ ಅಂತೈತಿ. ಬರಬೇಡ ಅಂತ ಹೇಳಿದ್ನಪ್ಪ. ಚಿಕನ್ ಕಟ್ ಮಾಡಿಸ್ತೈತಂತೆ. ಸ್ಪ್ರಿಂಕ್ಲರ್ ಆರ್ತಾವಲ್ವ ಶ್ವೇತ? ಪರವಾಗಿಲ್ಲ. ಜಟ್ಟು ಎಷ್ಟು ಆರ್ತಾವ ನೋಡು. 1 ಪಾಯಿಂಟ್ ತಾನೇ ಅವ್ರದ್ದು ನೀರು ಬಂದಿರೋದು. 2.5 ಪಾಯಿಂಟ್ ಬಂದರೆ ಆಗುತ್ತಲ್ಲ ಹಂಗಂತೀಯ? ಕರೆಕ್ಟಾಗಿ ಒಂದು ಮಳೆ ಹುಯ್ದುಬಿಟ್ರೆ ಬರ್ರಂತ ಒಂದು ಬಂದ್ಬಿಡ್ತು ಒಂದು ಲೆವೆಲ್ಗೆ. ಆಮೇಲೆ ಗೊಬ್ಬರ ಇಟ್ಬಿಟ್ಟು ಅರ್ಧೆ ಹೊಡ್ಸ್ಬಿಟ್ರೆ ಸರಿ ಆಗುತ್ತೆ ಅಲ್ವಾ? ಇಲ್ಲೇನೋ ಅವ್ನು ಇದು ಮಾಡಿದ್ದು ಗುಂಡಿ ಹೊಡ್ಸಿದ್ದು ಮುಚ್ಚಾಕಿತ್ತಲ್ಲ ಡ್ಯಾಡಿ. ಎಂತೆಂಥ ಜನ ಇರ್ತತ್ತ. ಇದೇನೋ ಇದು ಹಳ್ಳು ಮತ್ತೆ ತೊಗರಿ ಹಾಕಿತ್ತಲ್ವಾ? ಮಮ್ಮಿ ಹಾಕಿರೋದು ಯಾರು ಹಾಕಿರೋದು? ಇವು ಲೇಟಾಗಿ ಹುಟ್ಟಿದಾರೆ. ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಒಂದೇ ಬೆಳೆನ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಲ್ಲ. ಅಟ್ಲೀಸ್ಟ್ ಅದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಸಣ್ಣ ಸೊಸೆನಾರಾಗಲಿ ನೆಟ್ಟಿರ್ತಾರೆ ಅಲ್ವಾ? ಮಿಶ್ರ ಬೆಳೆ. ದುಡ್ಡು ಮಾಡೋರು ಒಂದೇ ಬೆಳೆ ಬೆಳೆಯೋದು. ರೈತರು ಇರ್ತಾರಲ್ಲ ಅವ್ರು ಮಾತ್ರ ಮಿಶ್ರ ಬೆಳೆ. ಇದು ಈ ಗಿಡದ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಇದು ಒಂಚೂರು ಗಾಯ ಏನಾರು ಆಗಿರುತ್ತಲ್ಲ ನಮಗೆ, ಆ ಗಾಯಕ್ಕೆ ಆಗಲಿ ನಾಯಿಗಳಿಗೆ ಗಾಯ ಆಗಿರುತ್ತಲ್ಲ, ಪ್ರಾಣಿಗಳಿಗೆ ಯಾವುದಕ್ಕೆ ಆಗಲಿ, ಏನೇ ಗಾಯ ಆಗಲಿ ಯಾರಿಗಾರ ಆಗಲಿ, ಇದನ್ನ ಅರ್ಧ ಬಿಟ್ಟು ರಸ ಹಚ್ಬಿಟ್ರೆ ಒಂದು 2 ದಿನ ಹಚ್ಚಿದ್ರೆ ಸಾಕು. ಎಂಥ ಮೆಡಿಸಿನ್ ಗೊತ್ತಾ ಇದು ನೋಡಿ. ಬಟ್ ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಗಿಡಗಳದ್ದು ಎಲ್ಲ ಗೊತ್ತು ಬೆನಿಫಿಟ್ಟು, ಬಟ್ ಹೆಸರು ಗೊತ್ತಿಲ್ಲ ನನಗೆ. ನೋಡಿ, ಹಳ್ಳಿ ಕಡೆ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು. ನನ್ನ ವೀಡಿಯೋನ ಯಾರಾದ್ರೂ ಹಳ್ಳಿ ಕಡೆ ನೋಡ್ತಿದ್ರೆ ಈ ಗಿಡದ ಹೆಸರೇನು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಹೊಲ ನೋಡ್ಕೊಂಡು ಮನೆ ಹತ್ರ ಹೊರಟಿದ್ದೀವಿ. ಈಗ ಮನೆ ಹತ್ರ ಇನ್ನೂ ಎಷ್ಟೊಂದು ಕೆಲಸ ಇದೆ. ಮಮ್ಮಿ ಬಟ್ಟೆ ತೊಳಿತೀನಿ ಅಂತ ಹೇಳ್ತಿದ್ರು, ಅದಕ್ಕೆ ಬಟ್ಟೆ ತೊಳಿತಾ ಇರೋ ಬಂದ್ಬಿಟ್ಟು ಜಲ್ಸಾಕ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ಅಪ್ಪಾಜಿ ನಾವು ನಮ್ಮ ಜೊತೆ ಬರ್ತೈತಿ ಚಿಕನ್ ತಗೊಂಡು ಕರೆಕ್ಟಾಗಿ. ಇಲ್ಲಿ ಯಾರೋ ಟೊಮೊಟೊನ ಹಾಕಿದ್ದಾರೆ, ಕೂಳೆಕಾಯಿ, ಅದಕ್ಕೆ ಕುಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಮ್ಮ ಡ್ಯಾಡಿನ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೀವಿ. ಅವ್ರು ಯಾರು ನಮಗೆ ಗೊತ್ತಿಲ್ಲ, ಬೈದ್ಬಿಟ್ರೆ ಅಂತ ನಮ್ಮ ಡ್ಯಾಡಿನ ಜೊತೆಲಿ ಕರ್ಕೊಂಡೋಗಿ ಟೊಮೊಟೊನ ಕುಯ್ತಾ ಇದ್ದೀವಿ. ಕೂಳೆ ಆಯ್ತಲ್ವಾ, ಒಂಥರ ಆಗೈತೆ. ಆ ಕಡೆ ಕೂಗ ನಡಿ. ಮಾತಾಡಂಗಿಲ್ವಾ? ಕಳ್ತನ ಮಾಡಕ್ಕೆ ಬಂದಿದ್ದೀವಲ್ಲ, ಇನ್ನೇನು ಮಾತಾಡೋದು? ಗಾಡಿ ನಿಲ್ಸಿರೋದು ಗೊತ್ತಾಗಕ್ಕಲ್ವ ಮಾತಾಡೋರೆ? ನಿಧಾನ ಡ್ಯಾಡಿ. ಗೈಸ್, ಟೊಮೊಟೊನ ಕುಯ್ಕೊಂಡು ಹೊರಟ್ವಿ. ಬೈತಾರೆ ಅಂತ ಹೇಳ್ಬಿಟ್ಟು ಪಟ ಪಟ ಅಂತ ಕುಯ್ಕೊಂಡಿದ್ವಿ. ಯಾರೂ ಇಲ್ಲ ಇಲ್ಲಿ, ಆದರೂ ಯಾರು ಏನಾರು ಅಂದರೆ ಒಂಥರ ಬೇಜಾರಲ್ವಾ, ಅದಕ್ಕೆ ಇವಾಗ ಕುಯ್ಕೊಂಡು ಹೊರಟ್ವಿ. ಚಾಲು ಆಯ್ತಾ? ಹಾಂ, ಅಂತ ಹೊರಟ್ಬಿಟ್ರು. ಯಪ್ಪ, ಯಾರೋ ಕುರಿ ಮೈಸೂರು ಹೋಯ್ತವ್ರು ನೋಡಿ. ಇವಾಗ ನಮ್ಮೂರಲ್ಲಿ ಒಂದು 2-3 ಮನೆಗೆ ಅಷ್ಟೇ ಕುರಿ ಇರೋದಲ್ವಾ. ಕುರಿಗಳು ಸರ್, ಕುರಿಗಳು. ಅವು ಮಾವು 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 ಹೋಗಿರ್ಲ ಸೈಡಿಗೆ. ಓಹೋ, ಸರಿಯಾಗಿ ನುಗ್ತೀಯ ನೀರು ಅಕ್ಕ. ಅವೇ ಜಾಗ ಬಿಡ್ಬೇಕು ಹೆದರಿಕೆಂಟು. ನಾನು ಮಾತ್ರ ಸೈಡಿಗೆ ನಿಂತ್ಕೊಬಿಡ್ತೀನಿ ಕಣವ. ಹಂಗೆ ಪ್ರಾಣಿಗಳೆಲ್ಲ ಬರ್ಬೇಕನ್ನ ಅಲ್ಲಿ ನೋಡು. ಊರು ತುಂಬ ಬದ, ರೋಡ್ ತುಂಬ ಬತ್ತ. ಹೊಸ್ಗಳು ಪುಣ್ಯತ್ಕಿದ್ದೀನಿ ಇದನ್ನು ಕಡೆ ಹೆಂಗಾರ ಜಾಗ ಎಲ್ಲಿ ಬಿಟ್ಟಾವ ನೋಡ್ಕೊಂಡು ನಿಧಾನಕ್ಕೆ ನಡಿ, ನಿಧಾನಕ್ಕೆ. ಇವೇ ಅದ್ರ ಕೊಮ್ಮೆ ನೋಡಕ್ಕೆ ಭಯ ಆತೈತಲ್ಲಿ. ಓಯ್ ಕರಿಯಾ, ಹೋಗೋ ಸೈಡಿಗೆ. ಯಾರು ಉಗ್ಯಾಕಲ್ವಂತೆ? ಟೊಮೊಟೊ ರೇಟ್ ಬಂದೈತಂತೆ ಟೊಮೊಟೊ ಇವಾಗ ಉಗ್ಯಾಕುವ. ಕನ್ನಡ ಕೂಳಿಯಾಗಿ 4 ರೇಟ್ ಜಾಸ್ತಿ ಕುಯ್ತವ್ರೆ.
ಈಗ ನೀವ್ ಎಲ್ ಕುಯ್ಕೆ ಬಂದ್ರಿ ಮಧ್ಯದಲ್ಲಿ ಕರೆಕ್ಟ್ ಆಗಿ ಬಸ್ ಕುಯ್ಕೊಂಡು ಹೋಗ್ತಾವ ಬಸ್ ಬಂತು, ಯಾರೋ ನೋಡ್ಕೊಂಡು ಹೋಯ್ತಾ ಇದ್ರು. ಎಲ್ಲ ಬಸ್ ನಿಲ್ಸಿ ಇದಂಗೆ ಕುಯ್ಕೆ ಹೋಗ್ತಾರೆ. ಬಸ್ ನಿಲ್ಸಿ ಇದ್ರವ ಬಸ್ ನೀವು ಆದ್ರೂ ಭಯ ಅಲ್ವೇ ನಮ್ಮಿ? ಇವತ್ತು ಮಾಮತ್ತೆ ಎಲ್ಲ ಸಖತ್ ಕುಯ್ಕೆ ಬಂದ್ರು. ಪರಿಚಯ ಇದ್ರೆ ಏನೋ ಅನ್ಸಲ್ಲ. ಇಲ್ಲ ಎಲ್ಲ ಕುಯ್ಕೆ ಹೋಗ್ತಾರೆ. ಎಂತದು ಹಣ್ಣಿನ ಹೆಸರೇನು? ಗಂಧ ಗಂಧ ಅಲ್ಲ ಕಣಮ್ಮಿ, ಸೊಡ್ಲಿ ಗಿಡದಾಗ ಇರ್ತೈತಿ ನೋಡು ಗಿಡ. ಸೊಡ್ಲಿ ಹಣ್ಣಲ್ಲ ಇವು, ಇನ್ನೊಂಥರ ಹಣ್ಣು ಇವು. ತಿನ್ ನೋಡು, ಸೊಡ್ಲಿ ಹಣ್ಣು ಹುಳಿ ಹುಳಿ ಇರ್ತವೆ. ಇದು ಬೇರೆ ತರ. ಇದು ಅಪ್ಪಾಜಿ ಹಣ್ಣಿನ ಹೆಸರೇನು ಅಪ್ಪಾಜಿ? ಈ ಹಣ್ಣಿನ ಹೆಸರೇನು? ಸೊಡ್ಲಿ ಅಂತಾರ. ಇನ್ನೊಂದಿರುತ್ತಲ್ಲ ಹಣ್ಣು, ಉಪ್ಪಚ್ಚಿ ಹಣ್ಣಂಗೆ ಇಲ್ಲ ಇಲ್ಲ, ನಾವು ತಿಂತಿದ್ವಿ ಇವೆಲ್ಲನೂ. ಕೊಡೆ ಅಪ್ಪಾಜಿಗೆ ತಿಂದು ಹೇಳಿ. ಎಂತ ಹಣ್ಣು ಅಪ್ಪಾಜಿ? ಇದು ಮುಳ್ಳಿನ ಗಿಡದಲ್ಲ ಡ್ಯಾಡಿ, ಇದು ಬೇರೆ ಹಣ್ಣು. ಸೊಡ್ಲಿಗೆ ಹಣ್ಣಲ್ಲ, ಸೊಡ್ಲಿ ಹಣ್ಣಲ್ಲ. ನಂಗೂ ನಿಂಗೂ ಚಾಲೆಂಜು. ಇಲ್ಲ ಇಲ್ಲ, ನೇರ್ಲೆ ಹಣ್ಣು ಇಷ್ಟು ಕುಯ್ಕೊಂಬಂದವಳೆ. ಒಳ್ಳೆ ಕಾಗೆ ಇದ್ದಂಗ ಅವ್ ನೋಡು. ಹಣ್ಣೆ ಒಂದು ದಪ್ಪ ಇಲ್ಲ ಕಣಮ್ಮಿ, ಎಲ್ಲ ಒಳ್ಳೆ. ನೋಡಲಿ ಹೆಂಗಿದಾವೆ, ಹಣ್ಣೆ ಇಲ್ಲ, ಎಲ್ಲ ಉದ್ರೋಗೆ.